ಬೆಳಗಿನ ಸೂರ್ಯನ ಕಿರಣ ಹಾಗೆ ಕಿಟಕಿಯಿಂದ ತಣ್ಣನೆ ಗಾಳಿ ಎರಡು ಅಂಜಲಿ ಮುಖದ ಮೇಲೆ ಬಿದ್ದಿತ್ತು. ಅಯ್ಯೋ, ಈ ಬೆಳಕು ನನ್ನ ಮುಖದ ಮೇಲೆ ಬಿದ್ದು ನನ್ನ ನಿದ್ದೆನೆಲ್ಲ ಹಾಳು ಮಾಡ್ತಾ ಇದೆ ಎಂದವಳೆ ಎಡಗಡೆಯಿಂದ ಬಲಗಡೆ ತಿರುಗಿ ಬಿಗಿಯಾಗಿ ಬೆಡ್ಶೀಟನ್ನು ಎಳೆದು ಹಾಗೆ ಮಲಗಿಕೊಂಡಳು. ಬೆಳ್ಳಂಬೆಳಗ್ಗೆ ನಿದ್ದೆ ಮಾಡೋದ್ರಲ್ಲಿ ಇರೋ ಸುಖ ಬೇರೆ ಎಲ್ಲೂ ಇಲ್ಲ ಎಂದು ಹಾಗೆ ಮಲಗಿದಳು. ಕೆಳಗಡೆ ಹಾಲಿನಿಂದ ಅಂಜಲಿ ಅಮ್ಮ ರೇಣುಕಾ, ಅಂಜು ಅಂಜು ಬೇಗ ಎದ್ದೇಳೆ, ಟೈಮ್ ಆಯಿತು ಅಂತ ಕೂಗಿದರು. ಅಷ್ಟರಲ್ಲಿ ಮನೆಯ ಹೆಬ್ಬಾಗಿಲಿನಿಂದ ಅವರ ತಂದೆ ಶಂಕರಪ್ಪ ಅವರು ಬಂದರು. ರೇಣುಕಾ, ಯಾಕೆ ಹೀಗೆ ಕೂಗಾಡ್ತಾ ಇದೆಯಾ? ರೀ, ಇವತ್ತು ನಿಮ್ಮ ಮಗಳ ಇಂಟರ್ವ್ಯೂ ಇದೆ, ಅದಕ್ಕೆ ನಾನು ಕೂಗ್ತಿದ್ದೀನಿ. ಆದರೆ ಅವಳು ಕೇಳಿಸ್ಕೊಳ್ತಾನೇ ಇಲ್ಲ. ಗಡಿಯಾರದ ಕಡೆಗೆ ಶಂಕರಪ್ಪ ನೋಡಿದರು. ಇನ್ನೂ ಟೈಮ್ ಇದೆ ಬಿಡೆ, ಮಗು ಇನ್ನೂ ಸ್ವಲ್ಪ ಹೊತ್ತು ಮಲಗಲಿ ಎಂದರು. ಹೌದೌದು, ಅಪ್ಪ ಮಗಳಿಗೆ ನಾನು ಏನು ಹೇಳಿದ್ರೂ ಆಗಲ್ಲ, ನಿಮ್ಮಿಷ್ಟ ಬಂದ ಹಾಗೆ ಇರ್ರಿ ಎಂದಳು. ಅಷ್ಟರಲ್ಲಿ ಯಾರೋ ಮತ್ತೆ ಬಾಗಿಲು ಬಡಿದ ಶಬ್ದ. ಶಂಕರಪ್ಪ ಹೋಗಿ ನೋಡಿದರು. ಅಲ್ಲಿ ಚೈತ್ರ ಬಂದಿದ್ದಳು. ಬಾರಮ್ಮ ಚೈತ್ರ, ಬಾ ಒಳಗೆ. ಅಂಕಲ್, ಆಂಟಿ ಇಬ್ಬರು ಹಾಲ್ನಲ್ಲಿ ಹೀಗೆ ಸುಮ್ಮನೆ ನಿಂತಿದ್ದೀರಾ? ಯಾಕೆ, ಏನಾಯಿತು? ರೇಣುಕಾ, ನೋಡಮ್ಮ ಚೈತ್ರ, ಇನ್ನೂ ಅವಳು ಎದ್ದೇ ಇಲ್ಲ. ನಾನು ಎಷ್ಟು ಹೊತ್ತು ಕೂಗಿದರೂ ಅವಳು ತಲೆನೇ ಕೆಡಿಸ್ಕೊಳ್ತಿಲ್ಲ. ಚೈತ್ರ, ಆಂಟಿ ಇವತ್ತು ಅವಳಿಗೆ ಇಂಟರ್ವ್ಯೂ ಇದೆ ಅಲ್ವಾ? ಹ್ಞೂಮ್ಮ. ಸರಿ ಆಂಟಿ, ನಾನೇ ಹೋಗಿ ಅವಳನ್ನ ಎಬ್ಬಿಸ್ತೀನಿ, ನೀವು ಟಿಫನ್ ರೆಡಿ ಮಾಡಿ. ಸರಿ ಆಯ್ತಮ್ಮ, ಅವಳನ್ನ ನೋಡಿ ಕರ್ಕೊಂಡು ಬಾ ನೀನು ಕೆಳಗಡೆ. ಸರಿ ಆಂಟಿ, ಆಯಿತು. ಚೈತ್ರ ಮೇಲೆ ಮಹಡಿಯ ಮೇಲೆ ಅಂಜಲಿಯ ರೂಮಿನ ಕಡೆಗೆ ಹೊರಟಳು. ಅಂಜು ಅಂಜು ಎದ್ದೇಳೆ ಎಂದು ಜೋರಾಗಿ ಬೆಡ್ಶೀಟನ್ನು ಎಳೆದಳು. ಚೈತ್ರ, ನೀನು ಹೈಸ್ಕೂಲ್ನಲ್ಲೂ ಕಾಟ ಕೊಡ್ತಾ ಇದ್ದೆ, ಕಾಲೇಜ್ನಲ್ಲೂ ಕಾಟ ಕೊಡ್ತಾ ಇದ್ದೆ, ಈಗ ನೆಮ್ಮದಿ ಹಾಳು ಮಾಡೋಕ್ಕೆ ಬರ್ತಾ ಇದೆಯಾ? ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ಲ ನೀನು ನನಗೆ. ಚೈತ್ರ, ಲೇ ಮರ್ತ್ಬಿಟ್ಟ, ಇವತ್ತು ಇಂಟರ್ವ್ಯೂ ಇದೆ, AS ಬಿಲ್ಡರ್ಸ್ ಕಂಪನಿದು. ಸಡನ್ನಾಗಿ ಎದ್ದು ಕುಳಿತಳು ಅಂಜಲಿ. ಛೇ, ಎಂಥ ಕೆಲಸ ಆಯಿತು, ನಾನು ಮರ್ತೇ ಹೋಗಿದ್ದೆ. ಓ ಮೈ ಗಾಡ್. ಸರಿ ಇವಾಗ ಏನು ಮಾಡೋದು? ಚೈತ್ರ, ಏನು ಮಾಡಬೇಡ, ಮೊದಲು ಹೋಗಿ ಸ್ನಾನ ಮಾಡು. ಅಂಜಲಿ, ಸರಿ, ನೀನು ಕೆಳಗೆ ಇರು, ಬರ್ತೀನಿ. ಎದ್ದವಳೆ ಅಂಜಲಿ ಕಬೋರ್ಡ್ನಲ್ಲಿ ಬಟ್ಟೆನೆಲ್ಲ ತೆಗೆದುಕೊಂಡಳು. ಬ್ಲೂ ಆ್ಯಂಡ್ ವೈಟ್ ಕಲರ್ ಚೂಡಿದಾರ್ ಅವಳ ಫೇವ್ರೆಟ್ ಬಟ್ಟೆ ಆಗಿತ್ತು. ತಕ್ಷಣ ಸ್ನಾನದ ಕಡೆಗೆ ಹೋಗಿ ಟೂತ್ ಬ್ರಷ್ ಮಾಡುವಾಗ ಅಂಜಲಿ ಅಂದುಕೊಂಡಳು, ಛೇ, ಎಂಥ ಕೆಲಸ ಆಯಿತು, ನಾನು ಇಷ್ಟು ನಿದ್ದೆ ಮಾಡ್ತಾ ಇದ್ದೆ, ನನ್ನ ಡ್ರೀಮ್ ಕೆಲಸ ಇದು, ಇದನ್ನೇ ಮರ್ತುಬಿಟ್ನಾ? ಸರಿ, ಬೇಗ ಸ್ನಾನ ಮಾಡಿ ರೆಡಿ ಆಗ್ತೀನಿ. ಸ್ನಾನ ಮುಗಿಸಿ ಹೊರಗೆ ಬಂದಳು. ಒದ್ದೆ ತಲೆಯನ್ನು ಟವಲ್ನಿಂದ ಕಟ್ಟಿ ಬ್ಲೂ ಆ್ಯಂಡ್ ವೈಟ್ ಚೂಡಿದಾರ್ ಹಾಕಿಕೊಂಡು ಕನ್ನಡಿ ಮುಂದೆ ನಿಂತು ಹೇರ್ ಡ್ರೈಯರ್ನಿಂದ ಕೂದಲನ್ನು ಒಣಗಿಸಿ ಸ್ಟ್ರೈಟ್ಲಿಂಗ್ ಮಾಡಿ ಹೇರ್ನ ಫ್ರೀ ಬಿಟ್ಟು ಹಾಗೆ ಸ್ವಲ್ಪ ಮೇಕಪ್ ಮಾಡೋಣ ಅಂತ ಕಣ್ಣಿಗೆ ಕಾಜಲ್, ತುಟಿಗೆ ಲಿಪ್ಸ್ಟಿಕ್ ಹಾಕಿಕೊಂಡು ಅಂಜಲಿ ಅವಳನ್ನೇ ಅವಳು ಕನ್ನಡಿಯಲ್ಲಿ ನೋಡ್ತಾ, ಏಯ್, ನೀನು ಹೀರೋಯಿನ್ ಥರ ಇದೆಯಾ ಕಣೆ ಎಂದು ಅವಳಿಗೆ ಅವಳೇ ಹೊಗಳಿಕೊಂಡಳು. ಅಲ್ಲಿಂದ ಕೆಳಗಡೆ ಹೋಗಿ, ಅಮ್ಮ ಟಿಫನ್ ಕೊಡಿ, ಟೈಮ್ ಆಯಿತು ಅಂದಳು. ಅವರ ಅಮ್ಮ ಕೋಪದಿಂದ, ನೋಡು ಚೈತ್ರ, ಆಗಲೇ ಅವಳು ಕೂಗಿದ್ದು ಕೇಳಿಸ್ದೇ ಇರೋ ಹಾಗೆ ಮಲಗಿದ್ಲು, ಈಗ ಬಂದು ಟೈಮ್ ಆಯಿತು ಟಿಫನ್ ಕೊಡು ಅಂತಿದ್ದಾಳೆ. ಅಂಜಲಿ, ಸಾರಿ ಮಮ್ಮಿ, ಟಿಫನ್ ಕೊಡು ಪ್ಲೀಸ್ ಎಂದಳು. ಸರಿ, ಇಬ್ಬರು ಟಿಫನ್ ಮಾಡಿ. ಚೈತ್ರ ಹೇಳಿದಳು. ಅಂಜು, ಇಂಟರ್ವ್ಯೂ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದುಕೊಂಡಿದ್ದೀಯಾ ಅಂಜು? ಹ್ಞೂ ಚೈತ್ರ, ನಿನ್ನೆ ರಾತ್ರಿಯೇ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಸರಿ, ಇವಾಗ ಹೋಗಿ ತೆಗೆದುಕೊಂಡು ಬಾ. ಸರಿ ಎಂದಳು. ಮೇಲೆ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಬಂದಳು. ಅಷ್ಟರಲ್ಲಿ ಅವರ ಅಮ್ಮ ಟಿಫನ್ ರೆಡಿ ಮಾಡಿಟ್ಟಿದ್ದರು. ಇಬ್ಬರು 10 ನಿಮಿಷ ಟಿಫನ್ ಮುಗಿಸಿದರು. ಅಷ್ಟರಲ್ಲಿ ಚೈತ್ರ ಹೇಳಿದಳು, ಅಂಜು, ನಾನು ಹೊರಗಡೆ ಇರ್ತೀನಿ, ಬಾ ನೀನು ಎಂದಳು. ಸರಿ, ಓಕೆ, ಬಾಯ್ ಮಮ್ಮಿ, ಬಾಯ್ ಡ್ಯಾಡಿ ಎಂದಳು. ಅಮ್ಮ ರೇಣುಕಾ, ಅಂಜು, ದೇವರಿಗೆ ನಮಸ್ಕಾರ ಮಾಡಿ ಹೋಗು ಎಂದಳು. ಸರಿ ಮಮ್ಮಿ. ದೇವರ ಮುಂದೆ ನಿಂತು ಕಣ್ಣು ಮುಚ್ಚಿ, ಅಪ್ಪ ಭಗವಂತ,
ಇಷ್ಟು ವರ್ಷದ ಕನಸು ಈ ನನ್ನ ಕೆಲಸ. ಅಲ್ಲಿ ನನ್ನ ಅರ್ಜುನ್ ಇದ್ದಾನೆ. ಅವನ ಕಂಪನಿಗೆ ಇಂಟರ್ವ್ಯೂ ಹೋಗುತ್ತಿದ್ದೇನೆ. ಈ ಕೆಲಸ ಸಿಗೋ ಹಾಗೆ ಮಾಡು, ಹಾಗೆಯೇ ನನ್ನ ಹುಡುಗ ಕೂಡ ಸಿಗೋ ರೀತಿ ಮಾಡು ಎಂದು ಬೇಡಿಕೊಳ್ಳುತ್ತಿದ್ದಳು. ಅಷ್ಟರಲ್ಲಿ ಸ್ಕೂಟಿ ಮೇಲಿದ್ದ ಕುಳಿತಿದ್ದ ಚೈತ್ರ ಹಾರನ್ ಮಾಡಿದಳು. ಇನ್ನು ಎಷ್ಟು ಹೊತ್ತು ಎಂದು. ಬಂದೇ ಇರು ಚೈತ್ರ ಎಂದು ಅಂಜಲಿ ಅಪ್ಪ ಅಮ್ಮ ಬಾಯ್ ಅಂದಳು. ಶಂಕರಪ್ಪನವರು ಆಲ್ ದ ಬೆಸ್ಟ್ ಮಗಳೇ ಎಂದರು. ಥ್ಯಾಂಕ್ ಯು ಡ್ಯಾಡಿ, ಲವ್ ಯು ಎಂದಳು ಅಂಜಲಿ. ಚೈತ್ರ ಹತ್ತಿರ ಬಂದವಳು, ಅಂಜಲಿ ನಿನ್ನನ್ನು ಡ್ರಾಪ್ ಮಾಡಿ ನಾನು ಮನೆಗೆ ಹೋಗ್ತೀನಿ ಬಾ ಎಂದಳು. ಅಂಜಲಿ ಸರಿ ಎಂದು ಸ್ಕೂಟಿ ಮೇಲೆ ಕುಳಿತರು. ಇಬ್ಬರು AS ಬಿಲ್ಡರ್ಸ್ ಕಂಪನಿಯ ಕಡೆ ಹೊರಟರು.